ಫೋನ್ನೇ ನೋಡ್ತಾ ಇದ್ದೆ. ಟೇಸ್ಟ್ವಾಗಿದೆ ಅಂತೆ ನಮ್ಮ ಶೇರ್ಷುಗೆ. ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಸೌಖ್ಯ ಧರ್ಮ ಕನ್ನಡ ವ್ಲಾಗ್ಸ್. ಯಾರೆಲ್ಲ ಚಾನಲ್ನ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಇವತ್ತು ಬೆಳಗ್ಗೆನೇ ಎದ್ದು ಪೂಜೆನ ಮಾಡ್ತಾ ಇದ್ದೆ. ಸೊ ಇವತ್ತು ಪ್ರಾಣ ಪ್ರತಿಷ್ಠಾಪನೆ ಇದೆ ಅಯೋಧ್ಯೆಯಲ್ಲಿ ರಾಮನಿಗೆ. ಸೊ ಹಾಗಾಗಿ ನಮ್ಮನೇಲೂ ಕೂಡ ಬೇಗ ಪೂಜೆ ಮಾಡೋಣ ಅಂತೇಳಿ ಪೂಜೆ ಮಾಡ್ತಾ ಇದ್ವು. ಇವತ್ತು ಎಲ್ಲ ದೇವಸ್ಥಾನಗಳಲ್ಲೂ ರಾಮಾಂಜನೇಯನ ದೇವಸ್ಥಾನಗಳಲ್ಲಿ ತುಂಬ ಚೆನ್ನಾಗಿ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಸೊ ನಮ್ಮೂರಲ್ಲೂ ಕೂಡ ರಾಮಾಂಜನೇಯನ ದೇವಸ್ಥಾನ ಇದೆ. ಸೊ ಹಾಗಾಗಿ ನಾವು ಪೂಜೆಗೂ ಕೂಡ ಹೋಗಬೇಕು ಅಂತ ಮನೆಯಲ್ಲಿ ಬೇಗ ಎಲ್ಲ ಕೆಲಸಗಳನ್ನು ಮುಗಿಸ್ಕೊಂಡ್ವು. ತಿಂಡಿ ಆಮೇಲೆ ತಿನ್ನೋಣ ಅಂತ ಹೇಳಿ ಫಸ್ಟು ಇವತ್ತು ನಮ್ಮ ಮನೇಲಿ ಪೂಜೆ ನಡೆದಿದೆ. ಆ್ಯಂಡ್ ಅಮ್ಮ ಹೊರ್ಗಡೆ ಇವತ್ತು ಕಲರ್ಫುಲ್ಲಾಗಿ ಆರೆಂಜ್ ಎಲ್ಲ ಯೂಸ್ ಮಾಡಿ ರಾಮನ್ಗಂತ ರಂಗೋಲಿಯನ್ನು ಬಿಟ್ಟಿದ್ರು. ನನಗಂತೂ ತುಂಬ ಇಷ್ಟ ಆಯಿತು. ಆ್ಯಂಡ್ ಆಮೇಲಿಂದ ಒಂದು ಸ್ವಲ್ಪ ದೋಸೆ ಮಾಡಿದರು ಅಮ್ಮ. ಆ್ಯಂಡ್ ತಿಂಡಿ ತಿಂದಾದಮೇಲೆ ನಾನು ಕೀರು ಎಲ್ಲ ಕುತ್ಕೊಂಡು ಒಂದು ಸ್ವಲ್ಪ ಹೊತ್ತು ಮಾತಾಡಿದ್ವು. ನಮ್ಮನೆಯಲ್ಲಿ ಒಂದು ಸ್ವಲ್ಪ ಟೈಮ್ ಸಿಕ್ಕಿದ್ರು ಸಾಕು, 3 ಜನ ಒಟ್ಟಿಗಾದರೆ ಸಾಕು. ಜಾಸ್ತಿ ಮಾತಿರುತ್ತೆ ನಮ್ಮ ಮನೆಗಳಲ್ಲಿ, ಕೆಲಸ ಕಮ್ಮಿ ಇರುತ್ತೆ ಬಟ್ ಮಾತು ಜಾಸ್ತಿ ಇರುತ್ತೆ. ನಿಮ್ಮ ಮನೆಗಳಲ್ಲೂ ನೀವು ನಿಮ್ಮ ತಂಗಿರೆಲ್ಲ ಹೀಗೆ ಇರ್ತೀರಾ ಅಂತ ಕಮೆಂಟ್ ಮಾಡಿ ನನಗೆ. ಆ್ಯಂಡ್ 12:30 ಅಷ್ಟೊತ್ತಿಗೆ ನಾವು ಕೂಡ ಟಿ ವಿ ಆನ್ ಮಾಡಿ ನೋಡಿದ್ವು. ಸೊ ಎಷ್ಟು ಮುಗ್ಧವಾಗಿ ಕಾಣಿಸ್ತಾ ಇದೆ ಅಲ್ವಾ ರಾಮನ ಒಂದು ವಿಗ್ರಹ ಮೂರ್ತಿ, ಅಷ್ಟು ಚೆನ್ನಾಗಿ ಕೆತ್ತನೆ ಮಾಡಿದ್ದಾರೆ. ಒಂದೇನೋ ಒಂದು ದೈವಿಕ ಕಳೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ರಾಮನಲ್ಲಿ. ಆ್ಯಂಡ್ ಎಷ್ಟು ವರ್ಷಗಳ ಪರಿಶ್ರಮ ಆ್ಯಂಡ್ ವೆಯ್ಟ್ ಮಾಡಿದ್ವಿ ಈ ಒಂದು ಕನಸನ್ನ ನನಸು ಮಾಡ್ಕೊಳ್ಳೋದಕ್ಕೆ ಅಂತ ಅನಿಸ್ತಾ ಇತ್ತು. ಆ್ಯಂಡ್ ತುಂಬಾ ಖುಷಿ ಆಯಿತು. ಇಷ್ಟು ಪ್ರೀತಿ ಶ್ರಮ ಭಕ್ತಿಯಿಂದ ಇವತ್ತು ಅಯೋಧ್ಯೆಯಲ್ಲಿ ರಾಮನ ಒಂದು ದೇವಸ್ಥಾನ ಅಂತೂ ನಿರ್ಮಾಣ ಆಯಿತು ಅನ್ನೋದು ತುಂಬ ಖುಷಿ ಇದೆ ಆ್ಯಂಡ್ ಪ್ರೌಡ್ ಇದೆ ಎಲ್ಲ ಇಂಡಿಯನ್ಸ್ಗೂ. ಆ್ಯಂಡ್ ನಮ್ಮೂರಲ್ಲೂ ಕೂಡ ಇವತ್ತು ವಿಶೇಷವಾಗಿ ರಾಮಾಂಜನೇಯಂಗೆ ಪೂಜೆ ಇತ್ತು ಆ್ಯಂಡ್ ಹೋಮ ಎಲ್ಲ ಮಾಡಿದರು. ನಮ್ಮೂರಲ್ಲೂ ಕೂಡ ತುಂಬ ಚೆನ್ನಾಗಿ ಪೂಜೆ ಮಾಡಿದರು. ಏನೋ ಒಂಥರ ತುಂಬ ಖುಷಿ ಆಯಿತು. ದೇವಸ್ಥಾನಕ್ಕೆ ತುಂಬ ದಿನ ಆಗಿತ್ತು, ತುಂಬ ವರ್ಷನೇ ಆಗಿತ್ತು ನಮ್ಮೂರಲ್ಲಿ ರಾಮಾಂಜನೇಯನ ದೇವಸ್ಥಾನ ಇದ್ದರು. ನಾನು ಹೋಗಿ ನೋಡೋಕ್ಕಾಗಿರಲಿಲ್ಲ, ತುಂಬ ದಿನ ಆಗಿಬಿಟ್ಟಿತ್ತು ಹೋಗಿ. ಆ್ಯಂಡ್ ಇವತ್ತು ಹೋದ್ಮೇಲೆ ಏನೋ ಒಂಥರ ಚೇಂಜ್ ಇತ್ತು, ತುಂಬ ಖುಷಿ ಆಯಿತು ನನಗೂ. ಆ ಒಂದು ಸ್ಪೆಷಲ್ ಒಕೇಶನಲ್ಲಿ ಹೋಗಿ ಒಂದು ದೇವರನ್ನ ನೋಡೋದಿದೆಯಲ್ಲ ಅದು ತುಂಬ ಖುಷಿ ಅನಿಸುತ್ತೆ. ಆ್ಯಂಡ್ ನಮ್ಮೂರಲ್ಲಿ ರಾಮಾಂಜನೇಯ ಒಂದೇ ಅಲ್ಲ, ಶಿವನ ಮತ್ತು ದತ್ತಾತ್ರೇಯ ದೇವರು ಎರಡೂ ಕೂಡ ಆಚೆ ಈಚೆ ಇದೆ. ಸೊ ನಾವೆಲ್ಲದನ್ನು ನೋಡಿಕೊಂಡು ಅಲ್ಲೇ ಪ್ರಸಾದ ಕೊಟ್ಟರು ಇವತ್ತು ಊಟ. ಸೊ ಅಲ್ಲೇ ಮುಗಿಸ್ಕೊಂಡು ಬಂದವು. ನಮ್ಮ ಪಾಪುನೂ ಅಷ್ಟೇ, ನಾನು ನನ್ನ ಅಮ್ಮ ಇಬ್ಬರೇ ವೆಯ್ಟ್ ಮಾಡ್ತಾಯಿದ್ವಿ ಪಾಪುನ ಎತ್ಕೊಂಡು. ಫಸ್ಟು ಕೀರು ಮತ್ತು ನನ್ನ ತಂಗಿ ಊಟ ಮಾಡ್ಕೊಂಡು ಬರಲಿ ಅಂತ ಪಾಪುನ ಎತ್ಕೊಂಡು ಎಲ್ಲ ಅಟ್ ಎ ಟೈಮ್ ಊಟ ಮಾಡೋಕ್ಕಾಗಲ್ಲ ಹೋಗಿದ್ದ ಕಡೆ ಎಲ್ಲ ಅಂದ್ಬಿಟ್ಟು. ಸೊ ಹಾಗಾಗಿ ಫಸ್ಟ್ ಅವ್ರಿಗೆ ಊಟಕ್ಕೆ ಕಳಿಸಿ ಆಮೇಲಿಂದ ನಾನು ಅಮ್ಮ ಹೋಗಿ ಊಟ ಮಾಡಿದ್ವು. ಪಾಪುನ ಮನೆಗೆ ಕಳಿಸ್ಬಿಟ್ವಿ. ಅವ್ರಿಗೆ ಊಟ ಮಾಡ್ಕೊಂಡು ನೀವು ಮನೆಗೆ ಹೋಗ್ರಿ, ನಾವು ಊಟ ಮಾಡ್ಕೊಂಡು ಬರ್ತೀವಿ ಅಂತ. ನಮ್ಮೂರಲ್ಲಿ ಇವತ್ತು ಪ್ರಸಾದಕ್ಕೆ ಮೊಸರನ್ನ ಮತ್ತು ಬಿಸಿಬೇಳೆಭಾತ್, ಒಂದು ಸ್ವಲ್ಪ ಪಾಯಸ ಲಡ್ಡು ಎಲ್ಲ ಮಾಡಿದರು. ತುಂಬ ಚೆನ್ನಾಗಿತ್ತು. ದೇವಸ್ಥಾನಗಳಲ್ಲಿ ಪ್ರಸಾದ ಅಂದರೆ ತುಂಬ ರುಚಿಯಾಗಿರುತ್ತೆ. ಸೊ ಊಟ ಮಾಡ್ಕೊಂಡು ಬಂದು ಒಂದು ಲೋಟ ಮನೇಲಿ ಕಾಫಿ ಕುಡಿದು ಸುಸ್ತಾಯಿತು ಅಂತ ಮಲಗಿದ್ದೆ. ಪಾಪುಗೆ ಏನು ಊಟ ತಿನ್ನಿಸಿರ್ಲಿಲ್ಲ, ಬಂದಮೇಲೆ ಅವಳಿಗೆ ಊಟ ತಿನ್ನಿಸಿದ್ದು. ಜಪ್ಪ ಬೀರಲ್ಲಿ ಒಳ್ಳೆ ನಮ್ಮ ಅಮ್ಮ ಜಾತ್ರೆ ಮಾಡ್ಬಿಟ್ಟಿಲ್ಲ. ಜಾತ್ರೆ ನಿನ್ನವಿಂದ ಇಲ್ಲಿ ಜಾತ್ರೆ ಆಗಿರೋದು. ಬಾಯ್ ನಾನೇನ್ ಜಾತ್ರೆ ಮಾಡಿಲ್ಲಪ್ಪ ಇಲ್ಲಿ. ನನ್ನ ಸೀರೆ ಎಲ್ಲ ಜಾಕೆಟ್ ಜೊತೆ ಸೇರಿಸಿ ಕೊಡೋಲ್ಲ ಎತ್ತಿರ್ತೀವಿ. ನೋಡ್ರಿ ಫ್ರೆಂಡ್ಸ್, ನಂದು ಸ್ಯಾರಿ ಬ್ಲೌಸ್ ನೋಡ್ರಿ. ಇಲ್ಲಿ ನೋಡ್ರಿ ಅವ್ರ ಮೊಮ್ಮಗಳು ಮಡ್ಚ್ಕೊಡ್ತಾ ಇದಾರೆ ನಮ್ಮ ಅಮ್ಮಂಗೆ. ಅಯ್ಯೋ ಅಯ್ಯೋ ಕ್ಯೂಟಿ ಅಲ್ವಾ ಕಂದ. ಈ ಹೆಂಗಸ್ರಿಗೆ ಸೀರೆ ತಗೊಳ್ಳೋದು ಒಂಥರ, ಹೊಲ್ಸಿದ ಮೇಲೆ ಯಾವಾಗ ಉಟ್ಕೊಂಡು ಹೋಗ್ಲಿ ಅನ್ನೋದು ಅಲ್ಲ ಅಮ್ಮು. ಒಂದ್ ನೋಡ್ ಮಮ್ಮಿ ಅಲ್ಲಿ ಸೀರೆ ನೋಡವ. ಅಯ್ಯೋ ಸೀರೆ ವ್ಯಾಪಾರ ಮಾಡ್ತವ್ರೆ. ಸೀರೆ ಬೇಕಾ ಯಾರಿಗಾದ್ರು? ಚಿನಿಮಾಗೆ ಸೀರೆ ಬೇಕಾ? ಚಿನಿ ಸೀರೆ ಹುಡ್ಕೋತಿಯವ? ಸೀರೆ ಹುಡ್ಕೋತಿರೋ? ಆ್ಯಂಡ್ ಸಂಜೆ ಎದ್ಮೇಲೆ ಅಮ್ಮ ಬೀರು ಎಲ್ಲ ಕ್ಲೀನ್ ಮಾಡೋಣ, ನನ್ನ ರೇಷ್ಮೆ ಸೀರೆಗಳು ಏನೂ ಸಿಗ್ತಾ ಇಲ್ಲ ಅಂತ ಹೇಳಿ ಜೋರು ಮಾಡ್ತಾಯಿದ್ರು. ಸೊ ಹಾಗಾಗಿ ಈ ಸರಿ ಜೋಡಿಸೋಣ ಅಂತ ಎಲ್ಲ ಜೋಡಿಸ್ಕೊಟ್ವು. ಅದ್ರ ಮಧ್ಯೆ ನಮ್ಮ ಪಾಪು ನೋಡಿದ್ರಲ್ಲ ಎಷ್ಟು ಅವಳದು ಮನೇಲಿ ಎದ್ಬಿಟ್ರೆ ಅವಳದೇ ಒಂದು ಲೋಕ ಇರುತ್ತೆ. ಅವಳಿಗೆ ಏನು ಸಿಗುತ್ತೋ ಅದನ್ನೆಲ್ಲ ಬಾಯಿಗೆ ಹಾಕ್ಕೊಂಡು ಎಲ್ಲದರಲ್ಲೂ ಆಟ ಆಡಬೇಕು ಅಂತ. ಆ್ಯಂಡ್ ಅಮ್ಮಂದು ಮದುವೆ ಫೋಟೋಸ್ ಎಲ್ಲ ಇತ್ತು, ಅದನ್ನೆಲ್ಲ ರೀಕಾಲ್ ಮಾಡ್ಕೋತಾ ಇದ್ವಿ. ಅದು ಇದು ಸೀರೆ ಬರೀ ಸೀರೆ ಬಗ್ಗೆನೇ ಡಿಸ್ಕಷನ್ ಇರುತ್ತೆ. ಹಾಗೆ ನಾವು ಅಮ್ಮನ ಮದುವೆ ಸೀರೆ ಬಗ್ಗೆ ಎಲ್ಲ ಡಿಸ್ಕಷನ್ ಮಾಡಿದ್ವು. ಆ್ಯಂಡ್ ಸಂಜೆ ದೀಪ ಹಚ್ಚೋಕ್ಕೂ ಮುಂಚೆ ರಾಮ ಅಂತ ಬರೆದು ನಾವು ಕೂಡ ಇವತ್ತು ಮನೆ ಮುಂದೆ ದೀಪ ಹಚ್ಚೋಣ ಅಂತ ಅಂದ್ಕೊಂಡು ನಾನು
ರಾಮ ಅಂತ ಎಲ್ಲ ಬರೆದು ಒಂದು ಸ್ವಲ್ಪ ಡೆಕೋರೇಟ್ ಮಾಡಿದೆ. ನನಗೆ ಅಷ್ಟೊಂದು ಚೆನ್ನಾಗಿ ರಂಗೋಲಿ ಎಲ್ಲ ಬಿಡ್ಸೋಕ್ಕೆ ಬರಲ್ಲ, ಬಟ್ ಏನೋ ಒಂಚೂರು ಟ್ರೈ ಮಾಡಿದ್ವು. ಆ್ಯಂಡ್ ಸಂಜೆ ನಾನು ಕೂಡ ಅಮ್ಮ ಪಾಪು ಎಲ್ಲ ಕೂತ್ಕೊಂಡು ರಾಮ ಅಂತ ಏನು ಬರೆದಿದ್ವಲ್ಲ ಅಲ್ಲೆಲ್ಲ ಕ್ಯಾಂಡಲ್ಸ್ ಎಲ್ಲ ಹಚ್ಚಿದ್ವಿ. ದೀಪ ಹಚ್ಚಲಿಲ್ಲ, ಅಷ್ಟೊಂದು ರಾಮನ ಸುತ್ತ ಹಚ್ಚೋಷ್ಟು ಕ್ಯಾಂಡಲ್ಲೂ ಇರಲಿಲ್ಲ, ದೀಪನೂ ಇರಲಿಲ್ಲ. ಹಾಗಾಗಿ ಜಸ್ಟ್ ಈ ಥರ ಸಿಂಪಲ್ಲಾಗಿ ಹಚ್ಚಿದ್ವು. ನೀವು ಕೂಡ ಈ ಥರ ಸೆಲೆಬ್ರೇಟ್ ಮಾಡಿದರೆ ನನಗೆ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಆ್ಯಂಡ್ ಸಂಜೆ ಕಾಫಿ ಬದಲು ಬಾಳೆಹಣ್ಣಿಂದು ಮಿಲ್ಕ್ ಶೇಕ್ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀವಿ. ಏಕೆ ಅಂದರೆ ಮನೇಲಿ ಹಣ್ಣಿತ್ತು ಅಂದರೆ ಅದು ಹಾಗೇ ವೇಸ್ಟ್ ಆಗುತ್ತೆ. ನಮ್ಮ ಮನೇಲಿ ಯಾರೂ ತಿಂದು ಖಾಲಿ ಮಾಡಲ್ಲ. ಅದಕ್ಕೆ ಈ ಥರ ಒಂದು ಸ್ವಲ್ಪ ಮಿಲ್ಕ್ ಶೇಕ್ ಅಥವಾ ಜ್ಯೂಸ್ ಎಲ್ಲ ಇದ್ದರೆ ಕುಡ್ಕೋತಾರೆ ಅಂತ ಹೇಳಿಬಿಟ್ಟು ಆ ಥರ ಮಾಡಿ ಕುಡಿತೀವಿ ಅಷ್ಟೇ ನಾವು ನಮ್ಮ ಮನೆಯಲ್ಲಿ. ಹಾಗಾಗಿ ಅಮ್ಮನೂ ಕೂಡ ಮಿಲ್ಕ್ ಶೇಕೆ ಮಾಡು, ಕಾಫಿ ಬೇಡ, ಬಾಳೆಹಣ್ಣೆಲ್ಲ ವೇಸ್ಟ್ ಮಾಡ್ತೀರಾ ಅಂದರು ಅಂತ ಮಾಡಿಕೊಂಡೆ. ಆ್ಯಂಡ್ ಡೈಲಿ ನಮ್ಮ ಮನೇಲಿ ತಿನ್ನೋದಕ್ಕೆ ಏನಾದರೂ ಬೇಕು ಅಂತ ಹೇಳ್ತಾರೆ ಅಂದ್ಬಿಟ್ಟು ಅಮ್ಮ ಮುಂಚೆನೇ ಮಂಡಕ್ಕಿನ ಒಗ್ಗರಣೆ ಮಾಡಿಟ್ಟಿರ್ತಾರೆ, ಈ ಥರ ಖಾರ ಹಚ್ಚಿಟ್ಟಿರ್ತಾರೆ. ಸೊ ಅದಕ್ಕೆ ಒಂದು ಸ್ವಲ್ಪ ನಾನು ಈರುಳ್ಳಿ ಮತ್ತು ಒಂದು ಸ್ವಲ್ಪ ಕ್ಯಾರೋಟು ಈ ಥರದನ್ನೆಲ್ಲ ಹಾಕ್ಕೊಂಡು ಒಂದು ಸ್ವಲ್ಪ ಮಸಾಲೆ ಮಂಡಕ್ಕಿ ಥರ ಮಾಡಿಕೊಂಡೆ. ತುಂಬ ಟೇಸ್ಟಿಯಾಗಿರುತ್ತೆ ಅಂತ ಅನ್ನಿಸುತ್ತೆ ನನಗೆ. ಹಾಗೆ ತಿನ್ನೋಕೆ ಇಷ್ಟ ಆಗಲ್ಲ, ಹಾಗಾಗಿ ನಾನು ಈ ಥರ ಈರುಳ್ಳಿ ಎಲ್ಲ ಹಾಕ್ಕೊಂಡು ತಿಂತೀನಿ. ಕೀರ್ತನ್ ಅವರು ಅಂದರೆ ಇವರೇನೆ, ನಾವು ಲಾಸ್ಟ್ ಬ್ಲಾಗಲ್ಲಿ ಹೇಳಿದ್ವಲ್ಲ ಹಂಗೆ ಇವರೇ ನಮ್ಮ ಪಾಪಗೆ ಫೋಟೋಶೂಟ್ ಎಲ್ಲ ಮಾಡ್ಕೊಡೋರು. ಬಟ್ ನಮಗೆ ಮಾಡೋದು ಆಂಟಿ ನಂಗೆ ಬೇಡ, ಆಂಟಿ ನಿಜ ಬೇಡ ನನಗೆ. ನನಗೆ ಇಲ್ಲಿ ವರ್ಕ್ ಫ್ರಮ್ ಹೋಮ್ ಮಾಡ್ತಾ ಇದ್ದಾರೆ. ಲಿಟ್ರಲಿ ಟೈಮ್ ಆಗಿರೋದು 11 ಗಂಟೆ. ಈ ನನ್ನ ಮಗಂಗೆ ಇವಾಗ ಹೊಟ್ಟೆ ಹಶ್ವಾಗಿದೆ ಅಂತೆ. ನಮ್ಮ ಶಶುಗೆ ಅಡುಗೆ ಮಾಡಬೇಕು, ಅದಕ್ಕೆ ರೈಸ್ನ ಮಾಡಿದ್ದೀನಿ. ಸೊ ನನಗೇನು ಮಾಡಬೇಕು ಅಂತ ಗೊತ್ತಾಗಿಲ್ಲ. ಅದಕ್ಕೆ ಒಂದು ಸ್ವಲ್ಪ ಕ್ಯಾಪ್ಸಿಕಮ್, ಆನಿಯನ್ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಒಂಚೂರು ಕಾಯಿ ತುರಿ ಇದೆ, ವಿನೆಗರು ಮತ್ತು ಸೋಯಾ ಸಾಸು, ಚಿಕನ್ ಮಸಾಲ, ಒಂದು ಸ್ವಲ್ಪ ಚಿಲ್ಲಿ ಪೌಡರ್ ಇದನ್ನೆಲ್ಲ ತೊಗೊಂಡಿದ್ದೀನಿ. ಸೊ ಇದರಲ್ಲಿ ಏನಾದರೂ ಒಂದು ಮಾಡಬೇಕು, ನೋಡುವ ಏನಾಗತ್ತೆ, ಏನು ಮಾಡ್ತೀನಿ ಅಂತ. ಸೊ ನಿಮಗೂ ಏನಾದರೂ ಇದೇ ಥರ ಎಕ್ಸ್ಪೀರಿಯನ್ಸ್ ಆಗಿದೆಯಾ? ನೀವು ಯಾವತ್ತಾದರೂ ನಿಮ್ಮ ಮನೇಲಿ ಈ ಥರ ಟ್ರೈ ಮಾಡಿದ್ದೀರಾ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ. ನಮ್ಮ ಹುಡುಗಿಗೆ ನೋಡಿ 11 ಗಂಟೆ ಆದರೂ ನಿದ್ದೆನೇ ಬಂದಿಲ್ಲ. ಅಲಾಮು ಚಿನಿಮಾ ಗುಂಡಿ ಏನಾದರೂ ಕೈಗೆ ಸಿಕ್ಕಿದ್ರೆ ನಮ್ಮ ಮಾತಿಗೂ ಕೇಳಲ್ಲ, ಏನು ಕೇಳಲ್ಲ ನಮ್ಮ ಹುಡುಗಿಗೆ. ಇವ್ನು ನೋಡ್ರಿ, ಮಹಾರಾಜರು ಆಟ ಆಡ್ಕೊಂಡು ಬಂದು ಮನೆಯಲ್ಲಿ ಸುಸ್ತಾಗಿ ಮಲಗಿದ್ದಾರೆ. ನಾವಿವಾಗ ಇವರಿಗೆ ಅಡುಗೆ ಮಾಡಬೇಕು. ಇವ್ರು ನೋಡ್ರಿ ಪಾಪ, ಇವರು 11 ಗಂಟೆಲಿ ಕ್ಲೋಸ್ ಮಾಡಬೇಕು, ಇವಾಗ ಕೆಲಸ ಮಾಡ್ತಾ ಕೂತ್ಕೊಂಡವ್ರೆ. ಫೈನಲಿ ಚಿತ್ರಾನ್ನ ಅಥವಾ ಫ್ರೈಡ್ ರೈಸ್ ಏನಂತಿರೋ ನನಗೆ ಗೊತ್ತಿಲ್ಲ, ಮಿಡ್-ನೈಟಲ್ಲಿ ಏನೋ ಒಂದು ರೈಸ್ ಮಾಡ್ಕೊಂಡಿದ್ದೀವಿ. ತಿಂತವನೆ ಪಾಪ. ಟೈಮ್ ನೋಡ್ರಿ 11:20. ಅಮ್ಮು ನೋಡ್ರಿ ಗುಂಡಿ